ನಮಸ್ಕಾರ, ನೀವು ನೋಡ್ತಾ ಇದ್ರೆ ಇನ್ ಸಮಾಚಾರ. ನಾನು ಪರಿಣಿಕಾ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಡಿಕೆಶಿ ಆಪ್ತ ಗಂಗಾಧರ್ ಮನೆಯಲ್ಲಿ ಐಟಿ ಶೋಧ ಅಂತ್ಯ. ಸತತ 12 ಗಂಟೆಗಳ ಕಾಲ ಪರಿಶೀಲಿಸಿದ ಅಧಿಕಾರಿಗಳು. 87 ಲಕ್ಷ ಹಣ, ಕೆಲವೊಂದು ದಾಖಲೆ ಐಟಿ ವಶಕ್ಕೆ. ಐಟಿ ದಾಳಿ ಬಗ್ಗೆ ಮಾಜಿ ಕಾರ್ಪೊರೇಟರ್ ಗಂಗಾಧರ್ ಆಕ್ರೋಶ. ಪ್ರಚಾರಕ್ಕೆ ಹೋಗದಂತೆ ಒತ್ತಾಯ ಹಾಕಿದ್ರು ಅಂತ ಆರೋಪ. ಬಿಜೆಪಿಯ ಕಿರುಕುಳಕ್ಕೆ ಈ ಘಟನೆಯೇ ಸಾಕ್ಷಿ ಅಂತ ಕೇಳಿ. ಹುಬ್ಬಳ್ಳಿ ನೇಹಾ ಕುಟುಂಬಕ್ಕೆ ಸಾಂತ್ವನಗಳ ಸುರಿಮಳೆ. ಇಂದು ನೇಹಾ ಮನೆಗೆ ಸಿದ್ದರಾಮಯ್ಯ ಭೇಟಿ. ನಿರಂಜನ್ ಹಿರೇಮಠ್ಗೆ ಸಾಂತ್ವನ ಹೇಳಲಿರೋ ಸಿಎಂ. ನೇಹಾ ಹಿರೇಮಠ್ ಮನೆಗೆ ನಟಿ ಹರ್ಷಿಕಾ ಪೂರ್ಣಚ್ಚ ದಂಪತಿ ಭೇಟಿ. ನೇಹಾ ತಂದೆಯನ್ನ ಭೇಟಿಯಾಗಿ ಸಾಂತ್ವನ. ಕರ್ನಾಟಕದಲ್ಲೂ ಉತ್ತರ ಪ್ರದೇಶ ಮಾದರಿ ಜಾರಿಯಾಗಬೇಕು ಅಂತ ಆಗ್ರಹ. ಹುಬ್ಬಳ್ಳಿ ನೇಹಾ ಹತ್ಯೆ ಪ್ರಕರಣದಲ್ಲಿ ತನಿಖೆ ಚುರುಕು. ಕೊಲೆ ನಡೆದ ಸ್ಥಳದಲ್ಲಿ 3 ಗಂಟೆಗಳ ಕಾಲ ಸ್ಥಳ ಮಹಜರು. ಆರೋಪಿ ಫಯಾಜ್ನನ್ನ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ವಿಚಾರಣೆ. ಬೀದರ್ನಲ್ಲಿ ರಂಗೇರಿದ ಲೋಕಸಭಾ ಚುನಾವಣೆ ಕಾವು. ಕಾಂಗ್ರೆಸ್ ಬೆನ್ನಲ್ಲೇ ಇಂದು ಜಿಲ್ಲೆಗೆ ಯಡಿಯೂರಪ್ಪ ಭೇಟಿ. ಭಗವಂತ ಖೂಬಾ ಪರ ಮತಯಾಚಿಸಲಿರೋ ಮಾಜಿ ಸಿಎಂ. ಬಿಜೆಪಿಯವರು ಶ್ರೀಮಂತರ ಬಗ್ಗೆ ಯೋಚನೆ ಮಾಡ್ತಾರೆ. ಮೋದಿ ಹೇಳೋದೆಲ್ಲ ಸುಳ್ಳು, ಮೋದಿ ಅಂದ್ರೆ ಸುಳ್ಳಿನ ಸರದಾರ. ಅಫ್ಜಲ್ಪುರ ಸಮಾವೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿ. ಪ್ರಧಾನಿ ಮೋದಿ ಅವರು ರೈತರ ಸಾಲ ಮನ್ನಾ ಮಾಡಿಲ್ಲ. ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ರೈತರ ಸಂಪೂರ್ಣ ಸಾಲ ಮನ್ನಾ. ಅಫ್ಜಲಪುರದಲ್ಲಿ ಸಿಎಂ ಸಿದ್ದರಾಮಯ್ಯ ಭರವಸೆ. ಮತದಾನ ಮಾಡಿದ ಗ್ರಾಹಕರಿಗೆ ಉಚಿತ ಆಹಾರ ವಿಚಾರ. ಬೆಂಗಳೂರು ಹೋಟೆಲ್ ಸಂಘದ ನಿರ್ಧಾರಕ್ಕೆ ಹೈಕೋರ್ಟ್ ಒಪ್ಪಿಗೆ. ಅರ್ಜಿದಾರರ ಉತ್ತಮ ನಡೆಗೆ ಪ್ರಶಂಸೆ ವ್ಯಕ್ತಪಡಿಸಿದ ಹೈಕೋರ್ಟ್. ನಾಳೆ ಲೋಕಸಭಾ ಚುನಾವಣೆ ಮತದಾನ ಹಿನ್ನೆಲೆ ಚಿಕ್ಕಬಳ್ಳಾಪುರ ನಂದಿ ಗಿರಿಧಾಮಕ್ಕೆ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ. ಕಡ್ಡಾಯ ಮತದಾನದ ಉದ್ದೇಶದಿಂದ ಇಂದು ಸಂಜೆ 6ರಿಂದ ನಾಳೆ ರಾತ್ರಿ 8ರವರೆಗೆ ನಿಷೇಧ. ಕೊಪ್ಪಳದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಮತಯಾಚಿಸಲಿದ್ದಾರೆ ಮೋದಿ. ಏಪ್ರಿಲ್ 28 ಅಥವಾ 29ರಂದು ಮತ್ತೊಮ್ಮೆ ರಾಜ್ಯಕ್ಕೆ ಭೇಟಿ. ಮರಳಿ ಗ್ರಾಮದ ಬಳಿ ಬೃಹತ್ ಸಮಾವೇಶಕ್ಕೆ ಬಿಜೆಪಿ ಪ್ಲಾನ್. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅಣ್ಣಾಮಲೈ ಪ್ರಚಾರ. ಮಾಜಿ ಸಿಎಂ ಪುತ್ರ ಬಿವೈ ರಾಘವೇಂದ್ರ ಪರ ಮತಯಾಚನೆ. ಇಂಡಿಯಾ ಕೂಟದ ಪ್ರಧಾನಿ ಅಭ್ಯರ್ಥಿ ಕಿತ್ತಾಟದ ಬಗ್ಗೆ ವ್ಯಂಗ್ಯ. ಚಿಕ್ಕೋಡಿ ತಾಲೂಕಿನ ತೋರಣಹಳ್ಳಿಯಲ್ಲಿ ನೀರಿಗಾಗಿ ಹಾಹಾಕಾರ. ಕೆಲಸ ಕಾರ್ಯ ಬಿಟ್ಟು ಇಡೀ ದಿನ ನೀರು ತುಂಬಿಸೋ ಪರಿಸ್ಥಿತಿ ನಿರ್ಮಾಣ. ಮನವಿ ಮಾಡಿದ್ರೂ ಸ್ಪಂದಿಸದ ಅಧಿಕಾರಿಗಳ ವಿರುದ್ಧ ಜನರ ಆಕ್ರೋಶ. ಅಮೇಥಿ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರಾ ರಾಬರ್ಟ್ ವಾದ್ರಾ? ಅಭ್ಯರ್ಥಿ ಘೋಷಣೆ ಆದ್ರೂ ರಾಜಾರಿಸ್ತಾ ಇದೆ ರಾಬರ್ಟ್ ವಾದ್ರಾ ಪೋಸ್ಟರ್. ಶೀಘ್ರದಲ್ಲಿಯೇ ಅಯೋಧ್ಯೆಗೆ ಭೇಟಿ ನೀಡಲಿದ್ದಾರಂತೆ ರಾಹುಲ್ ಪ್ರಿಯಾಂಕಾ. ಕನೌಜ್ ಲೋಕಸಭಾ ಕ್ಷೇತ್ರದ ಎಸ್ಪಿ ಅಭ್ಯರ್ಥಿ ಬದಲಾವಣೆ. ಜಿಲ್ಲಾ ಘಟಕದ ಒತ್ತಾಯದ ಮೇರೆಗೆ ಅಖಿಲೇಶ್ ಯಾದವ್ ಸ್ಪರ್ಧೆ. ಇಂದು ಕನೌಜ್ನಲ್ಲಿ ನಾಮಪತ್ರ ಸಲ್ಲಿಸಲಿರೋ ಯುಪಿ ಮಾಜಿ ಸಿಎಂ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಆರೋಗ್ಯದಲ್ಲಿ ಸುಧಾರಣೆ. ಆರೋಗ್ಯವಾಗಿರೋದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ. ಚುನಾವಣಾ ಪ್ರಚಾರದ ವೇಳೆ ಪ್ರಜ್ಞೆ ತಪ್ಪಿದ್ದ ನಿತಿನ್ ಗಡ್ಕರಿ. ಕೀನ್ಯಾದಲ್ಲಿ ಧಾರಾಕಾರ ಮಳೆಯಿಂದ ಭಾರೀ ಪ್ರವಾಹ. ಇದುವರೆಗೆ 38 ಜನರ ಸಾವು, ಹಲವರಿಗೆ ಗಾಯ. ಪ್ರವಾಹದ ನೀರು ಮನೆಗಳಿಗೆ ನುಗ್ಗಿ ಅಪಾರ ಪ್ರಮಾಣದ ಹಾನಿ. ರೋಚಕ ಪಂದ್ಯದಲ್ಲಿ ಗುಜರಾತ್ ಮಣಿಸಿದ ಡೆಲ್ಲಿ ಕ್ಯಾಪಿಟಲ್ಸ್. 4 ರನ್ಗಳಿಂದ ಡೆಲ್ಲಿ ತಂಡ ಗೆಲುವು. ಅಂಕ ಪಟ್ಟಿಯಲ್ಲಿ ಮುನ್ನಡೆ ಸಾಧಿಸಿದ ಡಿಸಿ.
ಐಪಿಎಲ್ನಲ್ಲಿ ಹೈ ವೋಲ್ಟೇಜ್ ಪಂದ್ಯ ಮತ್ತೆ ಮುಖಾಮುಖಿಯಾಗಲಿದೆ ಹೈದರಾಬಾದ್ ಬೆಂಗಳೂರು ತಂಡ. ಸೋಲಿನ ಸೇಡು ತೀರಿಸಿಕೊಳ್ಳುವುದಕ್ಕೆ ಆರ್ಸಿಬಿ ಕಾತುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.